ಕೊಡೋದಿಲ್ವೋ ಅದೇ ರೀತಿ ದೇವರು ಕೂಡ ನಿಮ್ಮ ಹೃದಯದಲ್ಲಿ ಬೇರೆ ದೇವರುಗಳು ಬರಕ್ಕೆ ಅವಕಾಶ ಕೊಡೋದಿಲ್ಲ. ಆಸ್ತಿ ಪಾಸ್ತಿಗಳು ಬರುತ್ತೆ ನಿಮಗೆ, ಆಶೀರ್ವಾದ ಹೊಡ್ಕೊಂಡ್ ಬರುತ್ತೆ ನಿಮಗೆ, ದೇವರು ತಾನಾಗೆ ಕೊಡ್ತಾರೆ. ನಿಮ್ಮ ಹೃದಯದ ಆನಂದದಲ್ಲಿ ಭಗ್ನರಾಗಿರುವಂತೆ ಮಾಡ್ತೀನಿ ಅಂತ ಹೇಳ್ತಾರೆ ದೇವರು. 24 ಗಂಟೆ ಆ ಕೆಲಸಗಳನ್ನ ಮಾಡಿ ಆಶೀರ್ವಾದ ತಂದು ನಿಮ್ಮ ಜೀವನದಲ್ಲಿ ಎಲ್ಲ ಆಶೀರ್ವಾದ ತರ್ತಾರೆ. ಆಗ ನೀ ದುಡಿಯೋದು ಬೇಕಾಗಿಲ್ವಾ? ಬೇಡ, ನೀ ದುಡಿಯೋದು ಬೇಡ, ನೀ ಕೂತ್ಕೊಂಡು ನೋಡು, ದೇವನ ಪ್ರೀತಿ ಮಾಡಿ ನೋಡು, ತಾನಾಗಿ ಬಂದ್ಬಿಡುತ್ತೆ, ಆಶೀರ್ವಾದ ಬರುತ್ತೆ. வேலைக்கு போகாம நில்லு வேணுமா, 1 வருஷம் நீ ಕೂತ್ಕೋ. அது எப்படி சொல்றீங்க? வேதத்தில் இருக்குதுங்களே 40 வருஷம் அவர் ಕೆಲಸಕ್ಕೆ ಹೋಗಲಿಲ್ಲ. ಹೀಗೆ ದೇವರು ಅಬ್ರಾಮನ ಆಶೀರ್ವಾದ ಮಾಡಿ ನೀ ಎಲೆಕ್ಟ್ರಾನಿಕ್ ಸಿಟಿಲಿ ಎಂಫೋಸಿಸ್ ಕಂಪನಿಗೆ ಸೇರಿಕೋ ಎಂದು ದೇವರು ಅವನು ಹೇಳಿದರು. ಹೀಗೆ ಅಬ್ರಾಮನ ಎಂಫೋಸಿಸ್ ಕಂಪನಿಗೆ ಸೇರಿಕೊಂಡು ಅವನು ದೇವರ ಆಶೀರ್ವಾದ ಪಡೆದುಕೊಂಡಂತ ಬೈಬಲ್ ಬರೀಲಿಲ್ಲ. ಹೀಗೆ ಸಾರಾಳು ದೇವರು ಹೇಳಿದ ಮಾತಿಗೆ ಕಸ್ತೂರಿ ನಗರದಲ್ಲಿ 2 ಬ್ಯೂಟಿ ಪಾರ್ಲರ್ ಅಂಗಡಿಗಳನ್ನು ಓಪನ್ ಮಾಡಿದಳು. ದೇವರು ಅವಳ ಬ್ಯೂಟಿ ಪಾರ್ಲರ್ ಆಶೀರ್ವಾದ ಮಾಡಿದರು. ಇರುಕದಾ? ಕಡಿயாது ಇಲ್ಲ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಲಿಲ್ಲ, ಅವ್ರ ಕಂಪನಿಗೂ